ನಮಸ್ತೆ ವೀಕ್ಷಕರೇ, ತುಂಬ ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ರಾಮನವಮಿ ಇರೋದರಿಂದ ಮನೆಯವರೆಲ್ಲ ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗ್ತಾಯಿದ್ದೀವಿ. ಸೊ ಒಂದು ಸಣ್ಣ ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಾವು ಈ ಜರ್ನಿಲಿ ಯಾವ ರೀತಿ ಎಲ್ಲ ಫನ್ ಮಾಡ್ತಾ ಹೋಗ್ತೀವಿ ಅಂತ ನೋಡಿ. ನಾವು ಇವಾಗ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಇದೆ ಇವಾಗ. ಟ್ರೈನಲ್ಲೆಲ್ಲ ಫುಲ್ ಎಂಜಾಯ್ ಮಾಡ್ತಾ ನಾವಿವಾಗ ರೈಲ್ವೆ ಸ್ಟೇಷನಿಗೆ ಬಂದಾಯಿತು. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಟ್ರೈನ್ ಬರುತ್ತೆ. ಸೊ ನಾವಿವಾಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಮ್ಮ ಮನೆ ದೇವ್ರ ಹತ್ರ ರೀಚ್ ಆಗ್ತೀವಿ. ನೋಡಿ ಮಕ್ಕಳೆಲ್ಲ ಯಾವ ರೀತಿ ಖುಷಿಯಾಗಿದ್ದಾರೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ. ಟ್ರೈನ್ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಟ್ರೈನ್ ನೋಡಿದೆ ಫುಲ್ ಖಾಲಿ ಇದೆ. ನಮಗೋಸ್ಕರನೇ ಒಂದು ಬೋಗಿ ಪೂರ ಖಾಲಿ ಇದೆ ಅಂದ್ಕೊಂಡಿದ್ವಿ. ಹಾಗೆ ರೈಲ್ವೆ ಸ್ಟೇಷನಲ್ಲಿ ಒಂದೆರಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ನೋಡಿ ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿದ್ದಾರೆ. ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಅವರು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾ ಹೋಗ್ತಾರೆ ಟ್ರೈನಲ್ಲಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನನ್ನ ಮಗಳು ರೋಸಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ, ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ, ರೋಟಿ ವಡಪಾವ್ ಪರೋಟಾ ಚಪಾತಿ ಚಪಾತಿ, ರೋಟಿ ವಡಪಾವ್ ಪರೋಟಾ ಚಪಾತಿ ಚಪಾತಿ. ಟ್ರೈನಲ್ಲಿ ಎಂಜಾಯ್ ಮಾಡ್ತಾ ಮಾಡ್ತಾ ನಾವು ದೇವಸ್ಥಾನನ ಅದೆಷ್ಟು ಬೇಗ ರೀಚ್ ಆದ್ವಿ ಅಂತ ನಮ್ಗೆ ಗೊತ್ತಾಗ್ತದೆ. ಆಂಜನೇಯ ಸ್ವಾಮಿ ಮಹಾಮಂಗಳಾರತಿ ಆಗ್ತಾಯಿತ್ತು. ನಾವು ಕೂಡ ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಹಾಗೆ ಕೋಸಂಬರಿ ಮತ್ತು ಪಾನಕನ ನೈವೇದ್ಯ ಮಾಡಿ ಎಲ್ರಿಗೂ ಹಂಚೋದಕ್ಕೆ ಅಂತ ತೊಗೊಂಡು ಹೋಗ್ತಾಯಿದ್ರು. ದೇವಸ್ಥಾನದೊಳಗಡೆ ತುಂಬಾ ರಶ್ ಇತ್ತು. ಸೊ ಅದರಲ್ಲೇ ನಾವು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ತಾಯಿದ್ದೀವಿ. ನೋಡಿದ್ದು ನಮ್ಮ ಮನೆ ದೇವರ ಆಂಜನೇಯ ಸ್ವಾಮಿ ಅಂತ ಬೆಳ್ಳಿಯಿಂದ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರದಲ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ದರ್ಶನ ಎಲ್ಲ ಚೆನ್ನಾಗಾಯಿತು. ಹೊರಗಡೆ ಕೋಸಂಬರಿ ಮತ್ತು ಪಾನಕನ ಹಂಚ್ತಾ ಇದ್ರು. ಸ್ವಾಮಿ ಆಂಜನೇಯ ಸ್ವಾಮಿ ಪ್ರಸಾದ ಕೂಡ ನಮಗೆ ಸಿಕ್ಕಾಯಿತು. ದರ್ಶನ ಎಲ್ಲ ಮುಗಿಸಿ ಹೊರಡಬೇಕು ಅನ್ನುವಾಗ ಪ್ರಸಾದ ಇಟ್ಟಿದ್ರು. ಪ್ರಸಾದ ಕೂಡ ಸ್ವೀಕರಿಸಿದ್ವಿ. ಅದೇ ರೀತಿ ಕೆಲವು ಫೋಟೋಸ್ ಎಲ್ಲ ತಕ್ಕೊಂಡು ರೈಲ್ವೆ ಸ್ಟೇಷನ್ಗೆ ಮತ್ತು ನಾವು ರಿಟರ್ನ್ ರೈಲ್ವೆ ಸ್ಟೇಷನ್ಗೆ ವಾಪಸ್ ಆದ್ವಿ. ಅಲ್ಲಿ ನನ್ನ ಮಗಳು ಕೂಡ ನಂತರ ಮನೆಯಿಂದ ನಾವು ತಿಂಡಿ ತೊಗೊಂಡು ದೇವಸ್ಥಾನದಲ್ಲೇ ಪ್ರಸಾದ ಇರೋದ್ರಿಂದ ಯಾರು ತಿನ್ನೋಕ್ಕಾಗಲಿಲ್ಲ. ಪ್ರಸಾದ ತಂದಿರೋ ತಿಂಡಿ ಹಾಗೆ ಇರಲಿತ್ತು. ಆದರೆ ಅದ್ರ ಜೊತೆ ತಂದಿರೋ ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಹಾಕೊಂಡು ತೊಗೊಂಡೋಗಿದ್ವಿ. ಅದನ್ನು ಮಾತ್ರ ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ರು. ನೋಡಿ ಯಾವ ರೀತಿ ತಿಂತಾ ಇದ್ದಾರೆ ಅಂತ. ನೋಡಿ ನೋಡಿ ಹೆಂಗೆ ಅಬ್ದಾತಿದ್ದಾರೆ ನೋಡಿ. ಬಾಸಿ ಬಾಸಿ ಕೈ ನೋಡಿ ನೋಡಿ ಮಾವಿನಕಾಯಿ ಬುಕ್ಕೆ ಹುನೋಬ. ಕೊನೆಗೆ ರಿಟರ್ನ್ ದಾವಣಗೆರೆಗೆ ಬರೋ ಟ್ರೈನ್ ಬಂತು. ಎಲ್ಲರೂ ಕೂಡ ಎಂಜಾಯ್ ಮಾಡಿ ಸುಸ್ತಾಗಿದ್ದರು. ಟ್ರೈನಲ್ಲೇ ನಿದ್ದೆ ಹೋಗ್ತಾಯಿದ್ರು.
ಕೊನೆಯಲ್ಲೂ ನಾವು ದಾವಣಗೆರೆನ ರೀಚ್ ಆದ್ವಿ. ಅಲ್ಲಿ ಕೂಡ ದಾವಣಗೆರೆ ಸ್ಟೇಷನಲ್ಲಿ ಎಲ್ಲರೂ ಸ್ವಲ್ಪ ಮತ್ತೆ ಎಂಜಾಯ್ ಮಾಡಿದರು. ಕಟ್ಟಿಗೆ ಚಿತ್ರಾನ್ನ ಇಲ್ಲಿ ಖಾಲಿ ಆಗ್ತೈತೆ ಬಂದು. ಸೊ ಅಲ್ಲಿಂದ ಬಂದವರು ನನಗೆ ಬೇಡ ನಿನಗೆ ಬೇಡ ನಾವು ಮಲ್ಕೊಂತೀವಿ ಅಂದರು. ಅದು ಏನು ತೊಗೊಂಡು ಅದೇ ತಿಂಡಿನೇ ಮತ್ತೆ ಮನೇಲಿ ಬಂದುಬಿಟ್ಟು ತಿಂತಾ ಇದ್ದಾರೆ ನೋಡಿ. ಬರ್ತಿದ್ದಂಗೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಚಿತ್ರಾನ್ನ ಹಾಕ್ಕೊಂಡು ತಿಂತಾ ಇದ್ದಾರೆ. ನನಗೆ ಬೇಡ ನಿನಗೆ ಬೇಡ ಅಂದು ಏನಂತ ಸೊ ಫೈನಲಿ ಎಲ್ಲರೂ ತಿಂದ್ಬಿಟ್ಟು ಕೊನೆಗೆ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿಗೆ ನಮ್ಮ ಮಿನಿ ವ್ಲಾಗ್ಸ್ ಎಂಡ್ ಆಗುತ್ತೆ. ಯಾವ ರೀತಿ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.